ನಿಮಗೆ ಅನಿಸ್ತದ ನಾ ಕೊಲೆ ಮಾಡೀನಂತ? ಹೌದಾ, ನಾನು ಕೊಲೆ ಮಾಡೀನಿ. ಬರ್ಲಿ ಪೊಲೀಸರ, ಏರಿಸ್ ನನ್ನ ಗಲ್ಕಟ್ಟಿಗೆ. ಸೂರಜ್, ಸೂರಜ, ಯಾಕೋ ಏನಾಯ್ತ? ಏನ್ ಹೇಳಿ ಮಮ್ಮಿ, ಈ ಮನುಷ್ಯನ ನಂಬುದೇ ಇಲ್ಲ ಅಂತಾರ. ಸೂರಜ್, ಸೂರಜ, ನಾ ಸುಮ್ಮನೆ ಕೇಳಿದ್ನಿ. ಸೂರಜ, ಸೂರಜ್, ಕೃಷ್ಣ ಕೃಷ್ಣ, ಇದೇನು ಬಂತಪ್ಪ ಅಂತೀನಿ. ತಲೆ ಕೆಟ್ಟ ನೆನಪದಿರು ನಿಂದು. ಸ್ವಂತ ಮಗಗ ಕೊಲೆಗಾರ ಅನ್ನೋ ಅಪ್ಪನ್ನ ಇವತ್ತ ನಾನು ನೋಡ್ಲಿಕ್ಕತ್ತೇನೆ. ಪೊಲೀಸ್ ಅಕ್ಕ ತುಂಬಾ ಒಳ್ಳೆಯವರಿದ್ದು ಸಾಗ್ದ, ಆದರೆ ಅವ್ರಿಗೆ ಒಂದು ಚೂರು ತಿಳುವಳಿಕೆ ಅನ್ನೋದೇ ಇಲ್ಲ. ಪೊಲೀಸ್ ಹಂಗೆ ಬಟ್ಟೆ ಹಾಕ್ವಲ್ಲ, ಅವ್ರ ಹಂಗೆ ಬುದ್ಧಿನೂ ಇಲ್ಲ. ಮತ್ತೆ ಅದು ಹೆಂಗೆ ಹೇಳ್ತಾ ಸೂರಜ್ ಅಣ್ಣನೇ ಕೊಲೆ ಮಾಡಿದ್ದು ಹೇಳಿ? ಇದೆಂತ ಹುಡುಗಾಟ್ವಾ? ಎಂತೆಂತ ಹೇಳ್ತು ಆ ಪೊಲೀಸ್ ಅಕ್ಕ. ನಿನಗೇನು ತಿಳಿಯೋಂಗಿಲ್ಲ ಗಂಗಾ. ಅವ್ರು ಹೇಳೋ ಮಾತು ನೋಡಿದ್ರೆ ಏನೋ ಸೀರಿಯಸ್ ವಿಷಯನ ಅದ. ಆದ್ರೆ ಒಂದು ಮಾತ್ರ ಖರೆ ಅದ, ಸೂರಜ್ ಅಣ್ಣ ಮರ್ಡರ್ ಮಾಡಿಲ್ಲ. ಎಷ್ಟಂತ್ರ ಹೇಳ್ಬೇಕವ? ಏನು ಅಪ್ಪಯ್ಯ ಹೇಳ್ತಾ ಇದ್ದ ಸಾಕ, ಸತ್ಯ ಹೇಳೋದ್ಗೆ ಯಾವತ್ತೂ ಸೋಲಿಲ್ಲ ಹೇಳಿ. ಸೂರಜ್ ಅಣ್ಣನೂ ಹಂಗೆ, ಅವನ್ ಸತ್ಯನೇ ಹೇಳಿದ್ದ. ನಂಗೆ ಅವನ ಮೇಲೆ ಪೂರ್ತಿ ಭರವಸೆ ಇತ್ತು. ಮತ್ತೆಂತ ಚಿಂತೆ? ಆ ಚಿಂತೆ ಅಲ್ಲ ಗಂಗಾ. ಡ್ಯಾಡಿನೂ ನನ್ನ ನಂಬೋಲ್ರ. ಅವ್ರನ್ನ ಕೊಲೆಗಾರ ಅಂತ ತಿಳ್ಕೊಂಡಾರ, ಕ್ರಿಮಿನಲ್ ಅಂತ ತಿಳ್ಕೊಂಡಾರ.